ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಬ್ಯಾಕ್ವರ್ಡ್ ಹಿಂದುಳಿದ ವರ್ಗದ ಎಲ್ಲ ನಮ್ಮ ನಾಯಕರು ಪದಾಧಿಕಾರಿಗಳು ಪ್ರತಿಭಟನೆಗಳಿದ್ದೀವಿ. ತಮಗೆ ಗೊತ್ತಿರಲಿ ಈ ಪ್ರತಿಭಟನೆಯನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಏನು ಸುಮಾರು 16,000 ಕೋಟಿ ಇರುವಂತ ನಿಗಮಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತೇಳಿ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ರು. ಹಾಗಾಗಿ ಈ ನಿಗಮದ ಹಣವನ್ನ ಬಿಡುಗಡೆ ಮಾಡಿರುವಂತದ್ರಲ್ಲಿ ನಾವು ನೋಡಿದ್ರೆ ಬರೀ 16,000 ಕೋಟಿ ಬಜೆಟ್ ಅಲ್ಲಿ 1600 ಕೋಟಿ ಹಿಂದುಳಿದ ವರ್ಗಕ್ಕೆ ನಿಗಮಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ರು. ಇವತ್ತು ಆ ವರದಿಯನ್ನ ತೆಗೆಸ್ಕೊಂಡ್ರೆ ಬರೀ 57 ಕೋಟಿ ಮಾತ್ರ ಹಣ ಇವತ್ತು ಇದೆ. ಅನೇಕ ಸಮುದಾಯಗಳಿದಾವೆ ಹಿಂದುಳಿದ ವರ್ಗದಲ್ಲಿ ಅಂತ ಹೇಳಿದ್ರೆ, ಮಡಿವಾಳ, ಸವಿತಾ ಸಮಾಜ, ಅಡಪದ, ಉಪ್ಪಾರ, ಬಾರಿ ಗಂಗಾಮತಸ್ಥರು, ಬಲಿಜಾಸು, ಕುಂಬಾರ, ಕುರುಬ, ಹೀಗೆ ಅನೇಕ ನೇಕಾರರು ಇತ್ಯಾದಿ ಸಮುದಾಯಗಳಿದಾವೆ. ಆದ್ರೆ ಆ ಸಮುದಾಯದ ಹಣವನ್ನ ವಾಪಸ್ ತಗೊಂಡಿದಂತ ನೀಚ ಸರ್ಕಾರ ಇದು. ಎಲ್ಲರಿಗೆ ಹಣ ಕೇಳೋದಕ್ಕೋದ್ರೆ, ಮೀಸಲಾತಿ ಕೇಳೋದಕ್ಕೋದ್ರೆ ಲಾಠಿ ಏಟ್ ಕೊಡ್ತಾ ಇದ್ದಾರೆ. ಲಾಠಿ ಏಟ್ ಕೊಡುವಂತ ಸರ್ಕಾರ ಯಾವುದು ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇದೆ. ಅದಕ್ಕೆ ಇಂಥ ಸರ್ಕಾರ ಬೇಕಾ ಅಂತ ಹೇಳಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ನಾವು. ಅದಕ್ಕೆ ನೀವು ಲಾಠಿ ಏಟ್ ಕೊಟ್ರೆ ನಾವು ಕೂಡ ಕತ್ತೆಗೆ ಯಾವ ಏಟ್ ಕೊಡಬೇಕು? ಕತ್ತೆಗೆ ಲತ್ತೆ ಏಟು ಅಂತೇಳಿ ಒಂದು ಗಾದೆ ಮಾತಿದೆ. ಕತ್ತೆಗೆ ಹೋಗಿ ಅದಕ್ಕೆ ಹೇಳಿದ್ರೆ ಕತ್ತೆಗೆ ಏನ್ ತಲೆಗೆ ಹೋಗಲ್ಲ, ಅದಕ್ಕೆ ಲತ್ತೆ ಏಟೆ ಕೊಡ್ಬೇಕು. ಅದಕ್ಕೆ ಲತ್ತೆ ಏಟ್ ಕೊಡೋದಕ್ಕೆ ನಮ್ಮ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ, ಜಿಲ್ಲಾ ಘಟಕದ ವತಿಯಿಂದ ಎಲ್ಲಾ ಮಂಡಲದ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ. ಎಲ್ಲ ಹಿಂದುಳಿದ ವರ್ಗದ ಮಹಿಳೆಯರೆಲ್ಲರೂ ಬಂದಿದ್ದಾರೆ. ಹಾಗಾಗಿ ಇಂಥ ಸರ್ಕಾರವನ್ನ ಒದ್ದೋಡಿಸ್ಬೇಕು. ಕತ್ತೆಗೆ ಲತ್ತೆ ಏಟ್ ಹಾಕಿದ್ರೆ ಮಾತನೇ ಬುದ್ಧಿ ಬರೋದು. ಹಾಗಾಗಿ ಅಹಿಂದ ಹೆಸರಲ್ಲಿ ಬಂದಂತ ನಾಯಕರು ನೀವು, ಅಹಿಂದ ಎದೆ ತಟ್ಕೊಂಡು ಅಹಿಂದ ಹೆಸರು ಹೇಳ್ಕೊಂಡು ಓಡಾಡ್ದಂಥವ್ರು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಸಿದ್ದರಾಮಯ್ಯನವರೇ. ನೀವು ಗದ್ದುಗೆಯಿಂದ, ಮುಖ್ಯಮಂತ್ರಿ ಗದ್ದುಗೆಯಿಂದ ಇಳಿಬೇಕು. ನೀವು ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಹಾಗಾಗಿ ಇಂಥವ್ರು ನೀವು ನಾಲಾಯಕರು ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ಅಂತ ಹೇಳ್ತಾ ಇವತ್ತಿನ ಪ್ರತಿಭಟನೆಗೆ ನಾವೆಲ್ಲರೂ ಇವತ್ತು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೀವಿ. ಆ ಹಣವನ್ನ ಬಿಡುಗಡೆ ಮಾಡಬೇಕು, ಹಿಂದುಳಿದ ವರ್ಗದವರಿಗೆ ನ್ಯಾಯ ಸಿಗಬೇಕು. ಮತ್ತು 6,000 ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ಏನು ಹಾಕಿದ್ದಾರೆ, ಅರ್ಜಿಯನ್ನು ಹಾಕಿದ್ದಾರೆ, ಅದನ್ನ ತಕ್ಷಣ ವಿಲೇವಾರಿ ಮಾಡಿ ಅವ್ರಿಗೆ ನ್ಯಾಯ ಮಾಡಬೇಕು ಅಂತ ಹೇಳಿ ನಾನು ಈ ಪ್ರತಿಭಟನೆಯಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸ್ತೇನೆ. ಎಲ್ಲ 12 ನಿಗಮ ಮಂಡಳಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಮ್ಮ ಆಗ್ರಹ ಏನಂದ್ರೆ, ಅನುದಾನವನ್ನು ಬಿಡುಗಡೆ ಮಾಡಿ, ಇಲ್ಲದ್ರೆ ನಿಗಮ ಮಂಡಳಿಗೆ ಮುಚ್ಚಿ. ಯಾಕಂದ್ರೆ ಒಂದು ನಿಗಮ ಮಂಡಳಿ ಒಂದು ತಿಂಗಳು ಅದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಒಂದೆರಡು ಇನೋವಾ ಕಾರ್ ಬೇಕಾಗುತ್ತೆ, ಮತ್ತೆ ಸೆಕ್ರೆಟರಿಗಳು ಬೇಕಾಗುತ್ತೆ. ಇದಕ್ಕೆಲ್ಲ ಸರ್ಕಾರದ ಸಂಬಳವನ್ನು, ನಮ್ಮ ಹಣವನ್ನು, ನಮ್ಮ ತೆರಿಗೆ ಹಣವನ್ನು, ಸರ್ಕಾರವನ್ನು ಹಣವನ್ನು ಪೋಲ್ ಮಾಡ್ತದೆ. ಇಷ್ಟು ದಿನ SC ST ಹಣವನ್ನು ಪೋಲ್ ಮಾಡ್ತಾ ಇತ್ತು. ಇವಾಗ ಹಿಂದುಳಿದ ವರ್ಗಗಳ ಹಣವನ್ನು ಕೂಡ, ನಿಗಮ ಮಂಡಳಿಯ ಹಣವನ್ನು ಕೂಡ ನುಂಗ್ತಾ ಇದ್ದಾರೆ. ಇದು ಮುಂದೆ ಧೋರಣೆ ಆಗುತ್ತೆ. ಅಹಿಂದ ಸರ್ಕಾರ, ಅಹಿಂದ ನಾಯಕ ಅಂತಂದೇಳಿ ಹೆಸರಿಡುತ್ತಂತ ಬಂದಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನನ್ನ ಒಂದು ಮನವಿ, ನೀವು ಹಿಂದುಳಿದ ವರ್ಗಗಳ ನಿಮ್ಮ ಕೊಡುಗೆ ಏನು? ಹಿಂದುಳಿದ ವರ್ಗಗಳ ಹಣವನ್ನು ನುಂಗಿದ್ರೆ ಇನ್ನು ಯಾರ ಹಣವನ್ನು ನೀವು ನುಂಗ್ತೀರಿ? ನೀವು ಒಬ್ಬ ಹಿಂದುಳಿದ ಜಾತಿಗೆ ಸೇರಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲನವಾಗಿ ನೀವು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸಿ, ಇಲ್ಲಾಂದ್ರೆ ಆ ಚೇರಿಂದ ಬಿಟ್ಟು ರಾಜೀನಾಮೆ ಕೊಡ್ರಿ ಅಂತಂದೇಳಿ ಈ ಹೋರಾಟದ ಮುಖಾಂತರ ನಾನು ಆಗ್ರಹಿಸ್ತೇನೆ. ಒಂದೇ ಕೇಳ್ತೀವಿ, ತಾವು ಕೂಡ OBC ವರ್ಗಕ್ಕೆ ಸೇರಿದವರಾಗಿದ್ರು ಕೂಡ ಅವರು ಅದೇ ಆಯೋಗಕ್ಕೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ST ನಿಗಮದಿಂದ ಅಲ್ಲ, ಪ್ರತಿಯೊಂದು ನಿಗಮದಿಂದನೂ ಹಣ ಕಳುವು ಮಾಡುವಂತ
ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಮಹಿಳೆಯರಿಗೆ ಉಚಿತವಾಗಿ ಅಂತೇಳಿ ಮಹಿಳೆಯರು ಪ್ರಾಣ ತಗೊಳ್ತಾ ಇದ್ದಾರೆ. ಆ 5 ಯೋಜನೆಗಳು ಇವಾಗ ರೈತರಿಗೆ, ಮಹಿಳೆಯರಿಗೆ, OBC ಅವರಿಗೆ, ST ಅವರಿಗೆ ಪ್ರತಿಯೊಂದು 5 ಯೋಜನೆಗಳು ಏನ್ ಕೊಟ್ಟಿದಾರಲ್ಲ, ಇವಾಗ ಎಲ್ಲರಿಗೂ ಕೂಡ ಅದು ಪ್ರಾಣ ಉಳಿಸ್ಕೊಳ್ಳೋ ಹೋಗುವಂತ ಯೋಜನೆಗಳು ಆಗ್ಬಿಟ್ಟಿದೆ. ಅದಕ್ಕಾಗಿ ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಹೇಳ್ತೀವಿ, ಅವರು ಕೂಡ OBC ವರ್ಗಕ್ಕೆ ಸೇರಿದವರಾದ್ರೂ ಕೂಡ ತಮ್ಮ ವರ್ಗದಿಂದ ಹಣವನ್ನೇ ಕಳ್ತನ ಮಾಡ್ತಾರೆ ಅಂದ್ರೆ, ಅದೇ ರೀತಿ ಬಳ್ಳಾರಿ ಉಸ್ತುವಾರಿ ಸಚಿವರು, ಮಾಜಿ ಸಚಿವರು, ಅವರು ST ಹಣವನ್ನು ಅವ್ರನ್ನೇ ಹಗರಣ ಮಾಡಿದ್ರು. ಈಗ OBC ಇಂದ ಬಂದಂತಹ ಸಿದ್ದರಾಮಯ್ಯ ಅವರು ಕೂಡ ಅವ್ರ ಹಗರಣ, ಆಯೋಗದಿಂದನೂ ಕೂಡ ಹಣ ಕಳ್ತನ ಮಾಡ್ತಾರೆ. ಯಾವ ಯೋಜನೆಯಲ್ಲಿ ತಗೊಂಡ್ರು ಕೂಡ ಹಣವನ್ನ ಹಗರಣ ಮಾಡೋದೇ ಅವ್ರ ಕತೆ ಆಗಿದೆ. ಮತ್ತೆ ಅವರ ಸರ್ಕಾರ ನಾಲಾಯಕ್ಕಾಗಿ ಸರ್ಕಾರ ನಡೆಸ್ತಾ ಇದೆ. ಮಹಿಳೆಯರಿಂದ, ರೈತರಿಂದ ಪ್ರತಿಯೊಂದು ಹಣವನ್ನು ಕಳ್ತನ ಮಾಡ್ಲಿಕ್ಕೆ, ಅಂದ್ರೆ ಹೊಲ ಮೇಯ್ತಾ ಇದೆ, ಅವರೇ ಬೇಲಿ ಎದ್ದು ಹೊಲ ಮೇಯೋ ಕಾರ್ಯಕ್ರಮ ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಬಡ್ಜೆಟ್ ಮಾಡೋ ಸಮಯದಲ್ಲಿ ಇವ್ರು ನಮ್ಮ ಹಿಂದುಳಿದ ವರ್ಗಗಳಿಗೆ 12 ನಿಗಮಗಳಿಗೆ ಘೋಷಣೆ ಮಾಡಿದ್ರು ಒಂದು ಅಮೌಂಟ್ ಅಂತೇಳಿ. ಇವತ್ತುವರೆಗೂ ಒಂದು ಹಣ ಬಿಡುಗಡೆ ಮಾಡಿರೋಂಥ ಅಮೌಂಟ್ ಯಾವುದಕ್ಕೂ ನಮ್ಮ ನಿಗಮಗಳಿಗೆ ಯಾವುದಕ್ಕೂ ಕೊಟ್ಟಿಲ್ಲ. ಬರೀ SC ಅಮೌಂಟ್ ನುಂಗಿದೆ ಅನ್ಕೊಂಡಿದ್ರು. SC ದೋಚಿ ಮಾಡಿ ನಮ್ಮ ಬಳ್ಳಾರಿಗೆಲ್ಲ ಎಲೆಕ್ಷನ್ ಖರ್ಚು ಮಾಡಿದ್ರು. ಅದೊಂದಲ್ಲದೆ ಈ ನಿಗಮ ಅಮೌಂಟ್ ಕೂಡ ಮಾಡಿದಾರೆ ಅಂತ ನಮಗೆ ಇವತ್ತೊಂದು ಅನುಮಾನ ಇದೆ. ನಿಗಮ ಹಣಗಡೆ ಬಿಡುಗಡೆ ಮಾಡಿ, ಇಲ್ಲಾಂದ್ರೆ ಮುಚ್ಚಿಬಿಡಿ ಅಂತ ನಮ್ಮೆಲ್ಲ ಪ್ರತಿಭಟನೆ ಮಾಡ್ತೇವೆ ಸರ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.